ಕುಲವಾಗ್ದೇವೇಭ್ಯೇಶ್ವರಭ್ಯೋ ನಮಃ. ತಾಯಿಯ ಪದಾರವಿಂದಗಳಿಗೆ ವಂದಿಸುತ್ತಾ ಇವತ್ತಿನ ವಿಷಯ ಅಂತ ಹೇಳಿದರೆ, ತುಂಬ ಜನರಲ್ಲಿ, ಅದರಲ್ಲೂ ಸತಿಪತಿಗಳ ನಡುವೆಯಲ್ಲಿ ಅಂದರೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಕಲಹ, ವಾಗ್ವಿವಾದ, ತೆಗೆದ ಬಾಯಿಗೆ ಡೈವರ್ಸ್ ಹೇಳ್ತಕ್ಕಂಥ ಶಬ್ದ ಮೂಡಿ ಬರ್ತಾ ಇರ್ತಕ್ಕಂಥದ್ದು, ಆಗ್ತಾ ಇರ್ತಕ್ಕಂಥದ್ದು ಪ್ರತಿ ದಿವಸ ನಾವು ಪ್ರತಿ ಭಾಗಗಳಲ್ಲೂ ಕೂಡ ಕಾಣಬಹುದು. ಅದಕ್ಕೆ ಗಂಡನನ್ನು ಹೆಂಡತಿ ಸರಿಯಾಗಿ ಅರ್ಥೈಸಿಕೊಳ್ಳದೆ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಆದವಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಇರ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾದಂಥ ಒಂದು ಮರವಾದರೂ ಕೂಡ ನೋಡಿ ಎಷ್ಟು ನ್ಯೂನ್ಯತೆಯಿಂದ ಹೊಂದ್ಕೊಂಡಿರ್ತದೆ ಅಂತ. ಆದರೆ ನಾವು ಹೋಗ್ತಾ ಹೋಗ್ತಾ ಕಿತ್ಕೊಳ್ತಾ ಹೋಗ್ತಾ ಇದ್ದೇವೆ. ನೋಡಿ, ಇದು ಒಂದಕ್ಕೊಂದು ಅಂಟುಕೊಂಡು ಯಾವ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಬೆಳೆದು ನಿಂತಿದೆ ಅಂತ ಹೇಳೋದನ್ನು, ಮತ್ತು ಅಷ್ಟೇ ಅಲ್ಲದೆ ಮೇಲಕ್ಕೆ ಫಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೇ ಥರದಲ್ಲೇ ಜೀವನದ ಫಲ ಇರತಕ್ಕಂಥದ್ದನ್ನು ಕಾಣಬೇಕಲ್ವ, ಸುಗಮವಾಗಿ ಒಬ್ಬರನ್ನೊಬ್ಬರು ಅರ್ಥೈಸ್ಕೊಂಡು ಹೋಗಬೇಕಲ್ವ. ಹಾಗಾದರೆ ಅದಕ್ಕೆ ನಮ್ಮಲ್ಲಿ ಪರಿಹಾರ ಇರತಕ್ಕಂಥದ್ದು ಇದೆ. ಆ ರೀತಿಯಲ್ಲಿ ಅವರು ಮಾಡಿಕೊಂಡು ದೈವಿಕವಾದಂತಹ ಅನುಗ್ರಹದ ಮೂಲಕವಾಗಿ ಹೋದರೆ, ಅಂದರೆ ಫಸ್ಟು ಅವರಿಗೆ ಏನು ಆ ರೀತಿಯಲ್ಲಿ ಆಗಬಹುದು ಅಂತೇಳಿ ಕಂಡು ಬರ್ತದೋ ಆ ಕ್ಷಣದಲ್ಲೇ ದೈವಿಕವಾದಂತಹ ಅನುಗ್ರಹವನ್ನು, ಶಕ್ತಿಯನ್ನು ತೆಗೆದುಕೊಂಡು ಬಿಟ್ಟರೆ ಆ ಥರದ ಸಮಸ್ಯೆನೇ ಎದುರಾಗುವುದಿಲ್ಲ. ತದನಂತರದಲ್ಲಿ ಶಬ್ದವೇ ಬರುವುದಿಲ್ಲ. ಒಳಿತಾಗಿ ಜೀವನದಲ್ಲಿ ಅನ್ಯೂನ್ಯ ಭಾಗದಿಂದಾಗಿ ಹೋಗಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಹಾಗಾಗಿ ಆ ರೀತಿಯಾದಂತಹ ಒಂದು ಉತ್ತಮವಾದಂತಹ ಅನುಗ್ರಹವನ್ನು ತೆಗೆದುಕೊಂಡು ಒಳಿತನ ಕಾಣಿ, ಮತ್ತು ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಉಂಟು ಮಾಡಿಕೊಡಲಿ. ಮನೆ ಹೇಳ್ತಕ್ಕಂಥದ್ದನ್ನು ಬೆಳಗಿ ಬಿಟ್ಟರೆ ಮನೆ ಹೇಳ್ತಕ್ಕಂಥದ್ದನ್ನು ಕತ್ತಲೆಯನ್ನಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸರ್ವಮಂಗಳೆಯ ಸಂಪೂರ್ಣ ಅನುಗ್ರಹದಿಂದ ಶುಭವಾಗಲಿ.